ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬೇರೆ ಎಲ್ಲ ಸ್ಪರ್ಧಿಗಳಿಗಿಂತ ಹೆಚ್ಚಾಗಿ ಜನರು ಮಾತಾಡ್ತಾ ಇರೋದು ಅಶ್ವಿನಿ ಅವರ ಬಗ್ಗೆ. ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಹೊರಗಡೆ ಇವರಿಗೆ ಇದ್ದಿದ್ದ ಇಮೇಜೇ ಬೇರೆ. ಬಿಗ್ ಬಾಸ್ಗೆ ಬಂದ್ಮೇಲೆ ಜನರಿಗೆ ಇವರ ಬಗ್ಗೆ ಶುರುವಾಗಿರೋ ಅಭಿಪ್ರಾಯನೇ ಬೇರೆ. ಮಾತಿಗೂ ಜಗಳ, ಬೇರೆ ಎಲ್ಲ ಸ್ಪರ್ಧಿಗಳ ಜೊತೆ ಜಗಳ, ಯಾವಾಗಲೂ ಬೈಯೋದು, ಕಿರ್ಚಾಡೋದು, ಕೂಗಾಡೋದು, ಈ ಕಾರಣಗಳಿಂದಾನೇ ಅಶ್ವಿನಿ ಅವರು ಹೆಚ್ಚಾಗಿ ಚರ್ಚೆಗೆ ಒಳಪಟ್ಟಿದ್ದಾರೆ. ಟಾಸ್ಕ್ ಅಂತ ಬಂದರೂ ಕೂಡ ಬಹಳಷ್ಟು ಜನರಿಗೆ ಅಶ್ವಿನಿ ಅವರು ಆಡೋ ರೀತಿ ಇಷ್ಟಾನೇ ಆಗೋದಿಲ್ಲ. ಇವರು ಸ್ಪರ್ಧಿಗಳ ಹಿಂದೆ ಮಾತಾಡೋದು ಕೂಡ ಹೆಚ್ಚು. ಹಲವಾರು ಬಾರಿ ಗಿಲ್ಲಿ ಬಗ್ಗೆ, ರಕ್ಷಿತಾ ಬಗ್ಗೆ ಹಾಗೂ ಮನೆಯ ಬೇರೆ ಸ್ಪರ್ಧಿಗಳ ಬಗ್ಗೆ ಅವರ ಹಿಂದ್ಗಡೆ ಕೆಟ್ಟದಾಗಿ ಮಾತಾಡಿರೋದನ್ನು ನಾವೆಲ್ಲರೂ ನೋಡೇ ಇದ್ದೀವಿ. ಇತ್ತೀಚೆಗೆ ಅಶ್ವಿನಿ ಅವರು ಹಾಗೂ ಧ್ರುವಂತ್ ಅವರು ಈ ಕೆಲಸನ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಆದರೆ ರಕ್ಷಿತಾ ಮತ್ತು ಗಿಲ್ಲಿ ಅಶ್ವಿನಿ ಅವರ ಹಾಗೆ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಇವರಿಬ್ಬರು ಕೂಡ ಅಶ್ವಿನಿ ಅವರ ಬಗ್ಗೆ ಹಲವಾರು ಬಾರಿ ಒಳ್ಳೆ ಮಾತುಗಳನ್ನು ಕೂಡ ಆಡಿದ್ದಾರೆ. ರಕ್ಷಿತಾ ಹಾಗೂ ಗಿಲ್ಲಿ ತುಂಬಾನೇ ಕ್ಲೋಸ್. ರಕ್ಷಿತಾನ ಗಿಲ್ಲಿ ವಂಶದ ಕುಡಿ ಅಂತ ಕರೆಯೋದು ನಮಗೆಲ್ಲ ಗೊತ್ತೇ ಇದೆ. ಇವರಿಬ್ರು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಮಾತಾಡೋವಾಗ ಅಶ್ವಿನಿ ಅವರು ಮನೆಯಿಂದ ಹೊರಗಡೆ ಬರೋದನ್ನ ನೋಡಿ ಇವರಿಬ್ರು ಅಶ್ವಿನಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಲ್ಲ ಅಥವಾ ದೂಷಣೆ ಮಾಡಲಿಲ್ಲ. ಬದಲಾಗಿ ಗಿಲ್ಲಿ ಹಾಗೂ ರಕ್ಷಿತಾ ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ರೆ ನಮಗೇನೆ ಪಾಪ ಅನಿಸುತ್ತೆ. ಅಶ್ವಿನಿ ಅವರನ್ನು ನೋಡಿದ್ರೆ ನಿಜವಾಗ್ಲೂ ಪಾಪ ಅನಿಸುತ್ತೆ. ಒಂದೊಂದ್ಸಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಕೆಲವೊಂದ್ಸಲ ಒಳ್ಳೆ ಥರ ಸ್ಟ್ಯಾಂಡು ಕೂಡ ತಗೊಂಡಿದ್ದಾರೆ. ಆದರೆ ಕೆಲವೊಮ್ಮೆ ಅಷ್ಟೇ ಇರಿಟೇಟ್ ಕೂಡ ಮಾಡ್ತಾರೆ ಅಂತ ಇವರಿಬ್ರು ಕೂಡ ಅಶ್ವಿನಿ ಅವರ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅಶ್ವಿನಿ ಅವರು ಇವರಿಬ್ರು ಬಗ್ಗೆನೆ ಎಷ್ಟೊಂದು ಸಲ ಕೆಟ್ಟದಾಗಿ ಮಾತಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಹಾಗೆ ತುಂಬ ಹರ್ಟ್ ಆಗೋ ಹಾಗೂ ಮಾತಾಡಿದ್ದಾರೆ. ಆದರೆ ಗಿಲ್ಲಿ ಹಾಗೂ ರಕ್ಷಿತಾ ಅವರಿಗೆ ಅಶ್ವಿನಿ ಅವರ ಬಗ್ಗೆ ತುಂಬ ಕನ್ಸರ್ನ್ ಇದೆ ಅನ್ನೋದನ್ನ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಈ ಕಾರಣಕ್ಕೆ ಗಿಲ್ಲಿ ಹಾಗೂ ರಕ್ಷಿತಾ ಅವರು ಎಲ್ರಿಗೂ ಇಷ್ಟ ಆಗೋದು. ಹಾಗೆ ಇವತ್ತು ಶನಿವಾರ ಕಿಚ್ಚನ ಪಂಚಾಯಿತಿ ಎಪಿಸೋಡ್ ನಡೆಯೋ ದಿನ. ಇವತ್ತಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆಲ್ಲ ಕ್ಲಾಸ್ ತಗೋಬೇಕು, ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ನಿಮಗನ್ಸುತ್ತೆ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ.